ನಮಸ್ತೆ ಸ್ನೇಹಿತರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಸೊಪ್ಪನ್ನು ಹೇಗೆ ಚೆಲ್ತಾ ಇದ್ದೀನಿ ಅನ್ನೋದನ್ನ ವಿಡಿಯೋ ಮಾಡಿ ತೋರಿಸಿದೆ. ಅದು ಯಾವ ರೀತಿ ಬಂದಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಮೊಳಕೆ ಬಂದಿರೋ ವಿಡಿಯೋ ಇದು. ನೆಕ್ಸ್ಟು ಸೊಪ್ಪು ಬಂದಿರೋದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಈ ರೀತಿ ನಾನು ಸೊಪ್ಪನ್ನು ಬೆಳ್ಕೊತಾ ಇದ್ದೀನಿ. ಇದು ಬಂದು ಅರಿವೆ ಸೊಪ್ಪು ಅಂತ ಹೇಳ್ಬಿಟ್ಟು, ಈ ಸೊಪ್ಪನ್ನು ನಮ್ಮ ಸೈಡೆಲ್ಲ ಕೀರೆ ಸೊಪ್ಪು ಅಂತ ಹೇಳ್ತಾರೆ. ಈ ಕೀರೆ ಸೊಪ್ಪನ್ನ ನಾವು ಫೆಬ್ರವರಿ ತಿಂಗಳಲ್ಲಿ ಈ ಥರ ಚೆಲ್ಕೊಂಡು ನೆಕ್ಸ್ಟು ಡಿಸೆಂಬರ್ ತಿಂಗಳವರೆಗೂ ನಾವು ಇದನ್ನು ಕಟಾವು ಮಾಡ್ಕೋತೀವಿ. ವಾರಕ್ಕೆ 2-3 ಸಲನಾದರೂ ನಾವು ಈ ಸೊಪ್ಪನ್ನ ನಾವು ಯೂಸ್ ಮಾಡ್ತೀವಿ ಸಾಂಬಾರಿಗೆ. ದಂಟಿನ ಸೊಪ್ಪು ಇದು ಸ್ವಲ್ಪನೇ ಚೆಲ್ಕೊಳ್ತೀನಿ, ಏಕೆಂದರೆ ಇದು ಜಾಸ್ತಿ ಚೆಲ್ಕೊಂಡ್ರೆ ನಾವು ಡೈಲಿ ಏನು ದಂಟಿನ ಸೊಪ್ಪು ಯೂಸ್ ಮಾಡೋದಿಲ್ವಲ್ಲ, ಅದು ತುಂಬ ಬೇಗ ಬೆಳೆದು ಬಿಡುತ್ತೆ. ಆವಾಗ ಇದು ಸೊಪ್ಪು ತುಂಬ ದೊಡ್ಡದಾಗಿ ಬೆಳೆದುಬಿಟ್ರೆ ಅದು ಟೇಸ್ಟ್ ಇರೋಲ್ಲ. ಅದಕ್ಕೋಸ್ಕರ ನಾವು ಎಳೆ ಸೊಪ್ಪೇ ತಿನ್ನಬೇಕು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪನೇ ಚೆಲ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಡೈಲಿ ತಿಂಡಿಗೆ ಮಿಕ್ಸ್ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆಲ್ಲ ಯೂಸ್ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಮೆಂತ್ಯ ಸೊಪ್ಪನ್ನು ಬೆಳೆದಿದ್ದೀನಿ. ಕೊತ್ತಂಬರಿ ಸೊಪ್ಪು ನೋಡಿ, ಅದು ಕೂಡ ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು ಎಲ್ಲನೂ ನಾನು ಬೆಳೆದಿದ್ದೀನಿ. ಎಲ್ಲ ಸೊಪ್ಪನ್ನು ನಾವು ಇದೇ ಥರ ಮನೆಗಳಲ್ಲೇ ಬೆಳ್ಕೊಳ್ಳೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಈ ಥರ ಬೆಳೆದು ಸಾಂಬಾರು ಮಾಡೋದ್ರಿಂದ. ಸಬ್ಬಕ್ಕಿ ಸೊಪ್ಪಿದು. ನೆಕ್ಸ್ಟು ನಾನು ಸ್ವಲ್ಪ ಕನಕಾಂಬರ ಗಿಡಗಳನ್ನ ಹಾಕಿದ್ದೀನಿ. ಆ ಕನಕಾಂಬರ ಗಿಡದ ಮಧ್ಯದಲ್ಲೂ ಕೂಡ ಸೊಪ್ಪನ್ನು ನಾನು ಚೆಲ್ಲಿದ್ದೀನಿ, ಖಾಲಿ ಜಾಗನ ಬಿಡದ ಹಾಗೆ. ಅದು ಯಾವ ರೀತಿ ಬಂದಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಸುತ್ತ ಕನಕಾಂಬರ ಗಿಡಗಳಿದ್ದಾವೆ, ಅದ್ರ ಮಧ್ಯದಲ್ಲಿ ಖಾಲಿ ಜಾಗ ವೇಸ್ಟ್ ಆಗುತ್ತಲ್ಲ, ಅದು ಸತ್ತೇ ಬೆಳ್ಕೊಳ್ಳುತ್ತೆ. ಅದ್ರ ಬದಲು ನಾವು ಈ ಥರ ಸೊಪ್ಪುಗಳನ್ನ ಬೆಳ್ಕೊಳ್ಳೋದ್ರಿಂದ ನಮಗೂ ಸ್ವಲ್ಪ ಸೇವ್ ಆಗುತ್ತೆ ಅಮೌಂಟ್. ನಾವು ಅಂಗಡಿಗೆ ಹೋಗಿ ತರೋದ್ರದ್ದು ತಪ್ಪುತ್ತೆ ನೋಡಿ. ಮೆಂತ್ಯ ಸೊಪ್ಪು ಅಲ್ಲೂ ಮಧ್ಯದಲ್ಲೆಲ್ಲ ಮೆಂತ್ಯ ಸೊಪ್ಪು, ಮತ್ತು ಬೆಂಡೆಕಾಯಿ ಗಿಡ, ತರಕಾರಿದು, ಕೊತ್ತಂಬರಿ ಸೊಪ್ಪು, ಅದೆಲ್ಲ ನಾವು ಮನೆಯಲ್ಲೇ ನಾವು ಬೆಳ್ಕೋಬೋದು. ಈಗ ಸೊಪ್ಪಿದು ನಾನು ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಕಟಾವು ಮಾಡ್ಕೊಳಕ್ಕೆ ಬಂದಿದ್ದೀನಿ. ಅದನ್ನು ಕಟಾವು ಮಾಡಿಕೊಂಡು ನಾನು ಸೊಪ್ಪಿನ ಸಾಂಬಾರು ಮಾಡ್ತೀನಿ. ಅದು ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬೆಳೆದಿದೆ ನೋಡಿ. ಈ ಥರ ಸೊಪ್ಪನ್ನು ನಾವು ಬೆಳ್ಕೊಳ್ಳೋದ್ರಿಂದ ಮನೆಗಳಲ್ಲಿರೋರು ಎಲ್ಲರೂ ಆರೋಗ್ಯವಾಗಿರ್ತಾರೆ. ಈ ಹೊರಗಡೆ ನಾವು ತೊಗೊಂಬರೋ ಸೊಪ್ಪು ನೋಡಿದಿರಲ್ಲ ನೀವೇನೇ, ಅದೆಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿರ್ತಾರೆ ಅಂತ. ಅದರಿಂದ ನಮಗೆ ಅನೇಕ ಕಾಯಿಲೆಗಳು ಉಂಟಾಗುತ್ತೆ. ಅದ್ರ ಬದಲು ಇದು ಬೆಸ್ಟ್ ಅಲ್ವ, ಈ ಥರ ಸೊಪ್ಪನ್ನ ನಾವೇ ಬೆಳೆದು ನಾವೇ ತಿನ್ನೋದ್ರಿಂದ. ಅದಕ್ಕೋಸ್ಕರ ನಾನು ಇದನ್ನು ಮನೇಲಿ ಈ ಥರ ನಾನು ಸೊಪ್ಪನ್ನು ನಾನು ಬೆಳ್ಕೊಳ್ತೀನಿ. ಯಾರೆಲ್ಲ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಯಾರಿಗೆಲ್ಲ, ಅವರೆಲ್ಲ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೊಂದೇ ನಾನು ಕೇಳ್ಕೊಳ್ಳೋದು. ಸಪೋರ್ಟ್ ಮಾಡಿ ನಮಗೂ. ನಾವು ಈ ಥರ ವೀಡಿಯೋಗಳನ್ನೆಲ್ಲ ಡೈಲಿ ದಿನ ಒಂದೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ.